ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಇಲ್ಲಿ IRB ಅವರು ಒಂದು ಅವೈಜ್ಞಾನಿಕವಾದಂತಹ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಕಾರಣ ಏನಂದರೆ, ಈಗ ಒಂದು 10-15 ವರ್ಷಗಳಿಂದ ಕಾಮಗಾರಿಯನ್ನು ಮಾಡ್ತಾನೆ ಇದ್ದಾರೆ ಅವರು. ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಆಗ್ತಾ ಇಲ್ಲ. ಈಗ ಪ್ರಾಣಹಾನಿಗಳು ಕೂಡ ಭಾಳ ಸಂಭವಿಸ್ತಾನೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಮತ್ತು ಟೋಲ್ ಮುಖ್ಯ ಆಗುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಈಗಾಗಲೇ ನಾವು ಹೇಳ್ಕೊಳ್ತಾ ಇದ್ದೀನಿ. ಮತ್ತು ಫಾರೆಸ್ಟರ್ನವರು ಕೂಡ ಇದಕ್ಕೊಂದು ಅವ್ರ ಕಾಮಗಾರಿಗೆ ಒಂದು ಸ್ಪಂದಿಸಬೇಕು. ಯಾಕಂದರೆ ಅವರು ಕೂಡ ಈ ರೀತಿ ಅವರು ಕಾಮಗಾರಿಗೆ ಒಂದು ತೊಂದರೆ ಮಾಡುವಂಥ ಜಾಗ ಕೊಡದೇ ಇರುವಂಥದ್ದೊಂದು ಕಾರಣ ಕೂಡ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತದೆ. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡೋದಕ್ಕೂ ಕೂಡ IRB ಅವರಿಗೊಂದು ಜಾಗಕ್ಕೊಂದು ಸಮಸ್ಯೆಯನ್ನು ಕೂಡ ಬಗೆಹರಿಸ್ಕೊಡ್ಬೇಕು. ಮತ್ತು ಏನಂದರೆ ಅವರಿಗಾಗಲೇ 10-15 ವರ್ಷಗಳಿಂದ ಕಾಮಗಾರಿ ಮಾಡ್ತಾ ಇದ್ದಾರೆ ಮತ್ತು ಟೋಲ್ ಕೂಡ ವಸೂಲಿ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವು ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತೇನೆಂದರೆ, ಈಗಾಗಲೇ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅವರು ಕೂಡ ಈಗಾಗಲೇ ಇದ್ರ ಬಗ್ಗೆ ಒಂದು ಯಾವುದೇ ರೀತಿ ಕಿಂಚಿತ್ ತಲೆನೂ ಹಾಳು ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಪ್ರಾಣಗಳು ಕಳ್ಕೊಳ್ತಾ ಇದ್ದಾರೆ ಜನ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ IRB ಅವರು ಈ ಒಂದು ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಅವರು ರಾಜ್ಯ ಸರ್ಕಾರ ಕೂಡ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು. ಮತ್ತೇನು ಈಗಾಗಲೇ ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಅವರು ಆಗ್ರಹ ಮಾಡಬೇಕು. ಇಲ್ಲಬಿಟ್ಟರೆ ಅವರಿಗೆ ಒಂದು ಟೆಂಡರನ್ನು ರದ್ದು ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಂತ ನಾವು ಈಗಾಗಲೇ ಹೇಳ್ತಾ ಇದ್ದೇವೆ. ಯಾಕಂದರೆ ಈಗಾಗಲೇ ಟೋಲು ವಸೂಲಿ ಪ್ರಾರಂಭ ಆಗಿ ಅವರು ಭಾಳ 4-5 ವರ್ಷ ಆಯ್ತು ಇವಾಗ ಆಲ್ರೆಡಿ ಅಂತ. ಅವ್ರು ಟೋಲ್ ಕೂಡ ಭಾಳ ವಸೂಲಿ ಆಗ್ತಾ ಇದೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿಯ ಸಮಸ್ಯೆಗಳು ಏನಪ್ಪ ಇದಾಗ್ತಿಲ್ಲ. ಯಾಕಂದರೆ ಕಳೆದ ಬಾರಿ ಗುಂಡು ಕುಡಿಯಲು ಕೂಡ ಇದೇ ರೀತಿಯಾದ ಸಮಸ್ಯೆ ಆಗಿ ಪ್ರಾಣಹಾನಿ ಕೂಡ ಆಗಿತ್ತು. ಆದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅದ್ರ ಬಗ್ಗೆ ಯಾವುದೇ ಚಿಂತನೆಯನ್ನು ಕೂಡ ಮಾಡಿರಲಿಲ್ಲ. ಆದರೂ ಕೂಡ ಈಗ ಮತ್ತೆ ಪುನಃ ಪ್ರಾಣಹಾನಿಗಳು ಸಂಭವಿಸಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ದೇವೆ.